ಈ ತರ ಮಾತಾಡೋದು. ಯಾಕಂದ್ರೆ ಅದೇ ಮಿನಿಸ್ಟರ್ ಇದ್ದಾಗ ಇಲ್ಲಿ ಬಂದು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ನೀನು. ಈಗ ಸುಧಾಕರ್ ಹತ್ರ ಹೋಗಿ ಆತ್ಮ ಒಳ್ಳೆಸತಿಗೆ ಆತ್ಮನ ಪರವಾಗಿ ಹೋಗಿ ಮಾತಾಡೋದು ಎಷ್ಟು ಸರಿ ಇದೆ ನಿಮ್ಗೆ? ಈಗ ನೀನ್ ಇಲ್ಲಿ ಬಂದೇ ಇಲ್ಲ, ಸುಧಾಕರ್ ನಾನು ಟಚ್ ಮಾಡಿಲ್ಲ, ನನ್ಗೇನ್ ಸಹಾಯ ಮಾಡಿಲ್ಲ ಅನ್ಕೊಂಡಂಗಿದ್ರೆ ನೀನ್ ಮಾತಾಡು. ಎಷ್ಟೊಂದು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ, ಅರ್ಥ ಮಾಡ್ಕೊಬೇಕು. ಹಿಂದಿನದೆಲ್ಲ ಮರಿಬಾರ್ದು. ಇವತ್ತು ಅಧಿಕಾರ ಇದೆ, ನಾಳೆ ಇರ್ತದೆ, ಇರಲ್ಲ. ಈಗ ನಾನು ನೆಕ್ಸ್ಟ್ ನೀನು MLA ಅಂತ ಮುಂದುವರಿತೆ ಅಂತ ಏನ್ ಗ್ಯಾರಂಟಿ ಇದೆ? ನಾಳೆ ಇದೇ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ದಯವಿಟ್ಟು ಅನಿಸಿಕೆ ಪ್ರಕಾರ ಅಂದ್ರೆ ನೀವು NDA ಭಾಗದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು NDA ಇದ್ರಲ್ಲಿ ನೀವು ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ನಮಗೆ ಅನಿಸ್ತದೆ. ನೀವು ನಡ್ಕೊಳ್ಳುವ ರೀತಿ NDA ಮುಂದೆ ನಾವು ಮುಂದುವರಿಬಾರ್ದು ನಮ್ಮ ಅಭಿಪ್ರಾಯ ನಿಮ್ಗೆ ಉಟ್ಕೊಳ್ಳಿದೇನೋ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿ ನಿಮ್ಗೆ ನಿಮ್ದು ಇರೋಂಥವ್ರು ಒಂದು ಸಂಸದರು ಇದ್ರಲ್ಲಿ NDA ಸಂಸದರ ಬಗ್ಗೆ ನನ್ನೇ ಬಿಟ್ಟು ಮಾತಾಡಿ ನಾವು ದೊಡ್ಡವರ ಮಾತಾಡ್ತಿದ್ದಕ್ಕೆ ಮಾತಾಡಿ ಇನ್ನೊಂದು ಮಾತು ಲಘುವಾಗಿ ಮಾತಾಡಿದ್ದಾರೆ. ಏನೋ ಕಾರಣ ಅಂತ ಎಲ್ಲರೂ ಸೋಲಿಸ್ತಾರೆ. ದೇವೇಗೌಡ ತೇಜಸ್ವಿ ಇವ್ರ ಮೇಲೆ ಹೋದ್ರು, ಆ ದೇವೇಗೌಡ ಇದಿಲ್ವಾ? ಇಂದಿರಾ ಗಾಂಧಿ ಹೋದ್ರು, ಎಲ್ಲೋ ಡೆಲ್ಲಿ ಮಂಗಳೂರಲ್ಲಿ ಎಲೆಕ್ಷನ್ ಬಂದ್ರು, ಅವ್ರಿಗೆ ಹೋಗಿದ್ದಿಲ್ವಾ? ಕುಮಾರಸ್ವಾಮಿ ಹೋಗಿಲ್ವಾ? ನೀವೇನಾಗಿದೆ ಒಂದ್ ಕೆಲಸ ಮಾಡಿ, ಎಲ್ಲಾ ಜನ ಚಿಲ್ಗಾಡ್ ತಾಲೂಕು ನೀವು ಎಲ್ಲಿ ನಿಂತರು ಎಲ್ಲಕ್ಕೂ ನಾನೇ ಗೆಲ್ತೀನಿ, ಒಂದು ಅಗ್ರಿಮೆಂಟ್ ಒಂದು ಪ್ರಮಾಣ ಮಾತ್ರ ಕೊಟ್ಬಿಡಿ ಹೋಗಿ. ಇನ್ನು ಮುಂದೆ ನಾನು ಸುಧಾಕರ್ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಗೆಲ್ಸಕ್ ಅವಕಾಶ ಇಲ್ಲ ಅಂತ ಒಂದು ರೀಸ್ ಮಾಡ್ಕೊಟ್ಬಿಡಿ. ಪಾಪ ರಾಜಕಾರಣ ಅಂಗ್ರೀಸ್ ಮಾಡ್ಕೊಟ್ರೆ ಅವ್ರು ಇದು ಮಾಡಿ ರಾಜಕಾರಣದ ನಿವೃತ್ತಿ ಮಾಡ್ಕೊಳ್ಳಿ. ಎರಡು ಕಡೆ ಒಂದಲ್ಲ ಎರಡು ಕಡೆಯಿಂದ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ, ಧರಣಿ ಮಾಡ್ತಾ ಇದ್ದಾರೆ. ಅವರು ಕ್ಷೇತ್ರದಲ್ಲಿ ಗೆದ್ದಿರೋರು ಅವರೇ ಬಂದು ತೀರ್ಮಾನ ಮಾಡಕ್ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವರು ಸುತ್ತಿ ಬಳಸಿ ಮಾತಾಡ್ತಾರೆ. ಅವ್ರು ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆಯವ್ರ ಮೇಲೆ ಇದ್ ಮಾಡೋದು, ಅಪರಾಧ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಅವರು ಹೇಳ್ತಾರೆ JDS ಇಂದಾನೆ ಅವ್ರು MP ಆಗಿದ್ದು ಓಟ್ಗಳಿಂದ ಅಂತ ಹೇಳ್ತಾರೆ. ಅಲ್ಲಾದ್ರೆ ಶಿಡ್ಲಘಟ್ಟದಲ್ಲಿ BJP ಓಟ್ ಹಾಕಿಲ್ವಾ ಆತನಿಗೆ? NDA ಕ್ಯಾಂಡಿಡೇಟ್ ಆತ್ನಾದಾಗಿಂದ BJP ಓಟ್ ಆಗಿದ್ದಕ್ಕೆ ನೀನು ಅಲ್ಲಿ MLA ಆಗಿರೋದು. ಅರ್ಥ ಮಾಡ್ಕೊಬೇಕು. ನೀನ್ ಮಾತಾಡೋವಾಗ ಯೋಚನೆ ಮಾಡಿ ಅರ್ಥ ಮಾಡ್ಕೊಬೇಕು ಇವತ್ತು, ಅಲ್ವಾ? ಇವತ್ತು ಹೇಳ್ತೀರಾ ನೀವು, ಹೌದಪ್ಪ ಈಗ ನೀನು MLA ಅಸೆಂಬ್ಲಿಗೆ ಹೋಗ್ತೀಯಾ, ಮಾತಾಡು, ಚರ್ಚೆ ಮಾಡು, ಮುಖ್ಯಮಂತ್ರಿ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಇಲ್ಲ ಆತ ಮೇಲೆ ಈತ ಅಪಾದನೆಗಳಿದೆ, ನಿನ್ನ ಹತ್ರ ದಾಖಲಾತಿಗಳಿದೆ, ತೋರಿಸಿ ಶಿಕ್ಷೆ ಆಗ್ಲಿ. ಈಗ 3 ವರ್ಷ ಆಯ್ತು, 4ನೇ ವರ್ಷಕ್ಕೆ ಬಂದಿದೆ, ಈಗ ನೀನು ಅದನ್ನ ಎತ್ಕೊಂಡು ಈಗ ಎಲ್ಲ ಎನ್ಕ್ವೈರಿಗಳಾಗಿದೆ, ಏನು ಇಲ್ಲ ಅಂತದನ್ನ ನೀನು ಇವಾಗ ಅದನ್ನ ಮುಂದೆ ಇಟ್ಕೊಂಡು ಈ ತರ ಮಾತಾಡೋದು. ಯಾಕಂದ್ರೆ ಅದೇ ಮಿನಿಸ್ಟರ್ ಇದ್ದಾಗ ಇಲ್ಲಿ ಬಂದು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ನೀನು. ಈಗ ಸುಧಾಕರ್ ಹತ್ರ ಹೋಗಿ ಆತ್ಮ ಒಳ್ಳೆಸತಿಗೆ ಆತ್ಮನ ಪರವಾಗಿ ಹೋಗಿ ಮಾತಾಡೋದು ಎಷ್ಟು ಸರಿ ಇದೆ ನಿಮ್ಗೆ? ಈಗ ನೀನ್ ಇಲ್ಲಿ ಬಂದೇ ಇಲ್ಲ, ಸುಧಾಕರ್ ನಾನು ಟಚ್ ಮಾಡಿಲ್ಲ, ನನ್ಗೇನ್ ಸಹಾಯ ಮಾಡಿಲ್ಲ ಅನ್ಕೊಂಡಂಗಿದ್ರೆ ನೀನ್ ಮಾತಾಡು. ಎಷ್ಟೊಂದು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ, ಅರ್ಥ ಮಾಡ್ಕೊಬೇಕು. ಹಿಂದಿನದೆಲ್ಲ ಮರಿಬಾರ್ದು. ಇವತ್ತು ಅಧಿಕಾರ ಇದೆ, ನಾಳೆ ಇರ್ತದೆ, ಇರಲ್ಲ. ಈಗ ನಾನು ನೆಕ್ಸ್ಟ್ ನೀನು MLA ಅಂತ ಮುಂದುವರಿತೆ ಅಂತ ಏನ್ ಗ್ಯಾರಂಟಿ ಇದೆ? ನಾಳೆ ಇದೇ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ದಯವಿಟ್ಟು ನೀವು ಒಬ್ಬ ಶಾಸಕರು, ಸಾಮಾನ್ಯ ಜನ ಅಲ್ಲ ನೀವು, ಅರ್ಥ ಮಾಡ್ಕೊಬೇಕು. ನೀವು ಶಾಸಕ ಸ್ಥಾನದಲ್ಲಿದ್ದೀರಾ, ಎಲ್ಲರ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು, ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕು. ಮಾತಾಡೋವಾಗ ನಾನು ಶಾಸಕನಪ್ಪ, ನನ್ನ ಪರಿಸ್ಥಿತಿ ಏನು, ನನ್ನ ಶಾಸಕರಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ಬೇರೆ ರೋಡಲ್ಲಿ ಹೋಗ್ತಾರಲ್ಲ ಅಂತವ್ರು ಮಾತಾಡೋದು ಸರಿ ಇಲ್ಲ. ಅದನ್ನ ದಯವಿಟ್ಟು ನೀವು ತಿದ್ಕೊಳ್ರಿ. ಯಾಕಂದ್ರೆ ಅವ್ರಿಗೆ ಒಂದು ಅಸ್ತಿತ್ವ ಇದೆ, ನಮ್ಮ ಸುಧಾಕರ್ ಅವ್ರಿಗೆ. ಅವರು ಮತ್ತೆ ಜಿಲ್ಲೆಯಲ್ಲಿ ಈ ಚಿಕ್ಕಬಳ್ಳಾಪುರ, ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ರಿಂದ ಮಾತಾಡ್ತಾನೆ. ಮತ್ತೆ ರೈತರು ಬಂದು ಅದನ್ನ ಹತ್ರ ಸುಮಾರು ಸಲ ರಿಕ್ವೆಸ್ಟ್ ಮಾಡಿದ್ರು, ನಿಮ್ಮ ಶಾಸಕರನ್ನೇ ಕೇಳ್ರಪ್ಪ ಅಂತ ಹೇಳಿದ್ರು. ಆದ್ರೂ ಇಲ್ಲ ಸರ್, ಅವ್ರು ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅಂದಿದ್ದಕ್ಕೆ ನೀವ ಕೆಲಸ ಮಾಡಿದ್ರೆ ಇನ್ನೊಬ್ರು ಬರಕ್ ಆಸ್ಪದನೆ ಆಯ್ತಾ ಇರ್ಲಿಲ್ಲ. ನಿಮ್ ಕ್ಷೇತ್ರ ನೀವೇ ಬೇರೆಯವ್ರಿಗೆ ಬಿಟ್ಕೊಂಡಾಗ ಆಯ್ತಲ್ಲ. ಈಗ ಅಲ್ಗೆ ನಿಮ್ಗೆ ಆ ಮಾಡೋಕೆ ಯೋಗ್ಯತೆ ಇಲ್ಲ, ಇಲ್ಲಾಂದ್ರ ಮಾಡಕ್ ಶಕ್ತಿ ಇಲ್ಲ ಅಂತ ಹೇಳಿ ಒಪ್ಕೊಳ್ರಿ. ಸುಮ್ನೆ ನೀವು ಇನ್ನೊಬ್ರ ಮೇಲೆ ಆಪಾದನೆ ಮಾಡೋದು ಆಯ್ತಲ್ವಾ? ಮಾತು ಸುಧಾಕರ್ ಏನ್ ಮಾಡಿದ್ದಾರೆ? ಸುಧಾಕರ್ ಅದ್ ಕೋವಿಡ್ ಅಲ್ಲಿ ಎಲ್ಲ ಪ್ರಾಣ ಬಿಟ್ಟು ಹೋಗಿದ್ದಾನೆ, ಮಕ್ಕಳು ಬಿಟ್ಟು ಅದನ್ನ ಹೋಗಿ ಹಾಸ್ಪಿಟಲ್ ಅಲ್ಲಿ ಎನ್ಕ್ವೈರಿ ಮಾಡಿ ಎಲ್ಲ ಪೇಷಂಟ್ಗಳೆಲ್ಲ ಇದ್ ಮಾಡಿದಾನೆ, ಟ್ರೀಟ್ಮೆಂಟ್ ಮಾಡಿದ್ದಾನೆ. ಯಾರು ಮಾಡಕ್ ಆಗ್ಲಿಲ್ಲ. ಅಂತದ್ರಲ್ಲಿ ದಯವಿಟ್ಟು ನಮ್ಮ ಶಾಸಕ ರವಿಕುಮಾರ್ ರಿಕ್ವೆಸ್ಟ್ ಮಾಡೋದಕ್ಕೆ ಮಾತಾಡುವಾಗ ನಾಲ್ಗೆ ಕರೆಕ್ಟ್ ಇಟ್ಕೊಂಡು ಮಾತಾಡಿ, ಆಯ್ತಲ್ವಾ? ಯಾರೇ ಆಗ್ಲಿ. ಈಗ ನಾಳೆ ನೀವುನು ಆ ಪರಿಸ್ಥಿತಿ ಬಂದಾಗ ನಿಮ್ಗಿದ್ದ ಪರಿಸ್ಥಿತಿ ಬರೋದು ಬೇಡ, ನಿಮ್ಮಿಂದ ಇನ್ನೊಬ್ರು ಕಲ್ತ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಂತ ನಾನು ನಿಮ್ಮ ಮೂಲಕ ಹೇಳಿದೆ. ಇದುವರೆಗೂ ನಮ್ಮ ಗಣ್ಯರೆಲ್ಲ ಸ್ವಲ್ಪ ಕೆಲವು ಅಂಶಗಳು ತಿಳಿಸ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಶಿಡ್ಲಘಟ್ಟ ವಿಷಯ ಭಾಗ ಬೇರೆ. ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದು ಜಿಲ್ಲಾ ಕೇಂದ್ರ DC ಆಫೀಸ್ ಮುಂದೆ ಒಂದು ಧರಣಿ ಮಾಡುತ್ತಿರುವಾಗ 25 ದಿವಸ ಧರಣಿ ಮಾಡುವ ಒಂದು ರೈತರು ಧರಣಿ ಮಾಡುವಾಗ ನಮ್ಮ ಸಂಸದರು ಒಂದು ಕ್ಷೇತ್ರಕ್ಕೆ ಒಂದು ಇದಕ್ಕೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ ಅವ್ರು ಮಾತ್ರ ದೇಶದ ಆಸ್ತಿ ಅನ್ನೋದು ಮುಂದಿನ ದಿನಗಳಲ್ಲಿ ದೇಶದ ಆಸ್ತಿ ಅವರು.
ಒಂದು ತಾಲೂಕಿನ ಆಸ್ತಿ ಅಲ್ಲ, ಜಿಲ್ಲಾ ಆಸ್ತಿ ಅಲ್ಲ, ರಾಜ್ಯದ ಆಸ್ತಿ ಅಲ್ಲ, ಅವರು ಒಂದು ದೇಶದ ಆಸ್ತಿ ಅಂತ ಒಂದು ಭಾವನೆ ಇಟ್ಕೊಂಡಂತವ್ರು, ಒಬ್ಬ ವ್ಯಕ್ತಿತ್ವ ಇಟ್ಟುಕೊಳ್ಳಂತವ್ರು ನಮ್ಮ ಸಂಸತ್. ಅಂತವ್ರು ಬಂದಾಗ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು 25 ಕೂತ್ಕೊಂಡಾಗ ವಿಚಾರಣೆ ಮಾಡಿದ್ದು, ಇಲ್ಲ ನಮ್ಮ ಶಾಸಕರ ತರ ನಮಗೆ ಸ್ಪಂದಿಸಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡಿದ್ದಪ್ಪ, ನೀವು ತಿದ್ಕೋಬಹುದಾಗಿತ್ತು. ಇಲ್ಲ ಅದಕ್ಕೆ ಇಲ್ಲ ನಾನು ಏನೋ ಕಾರಣ ನಾನು ಇನ್ಕೊಟ್ಟೆ, ಏನೋ ನಾನು ಇದು ಮಾಡ್ಕೊಟ್ಟಿದ್ದೀನಿ, ಅವ್ರು ಸಾಲ ಇದು ಮಾಡ್ಕೊಟ್ಟಿದ್ದೀನಿ, ಇಂಥ ಕಾರ್ಯಗಳಿಗೆ ನಿಮ್ಗೆ ಆಯ್ತು ಹಿಂಗಾಯ್ತು ಅಷ್ಟೇ ಬಿಟ್ಟು ನಾನು ಸ್ಪಂದಿಸಿದ್ದೀನಿ ಅಂತ ನೀವು ಒಂದ್ ವಾರ ನೀವು ಒಂದು ಪತ್ರಿಕೆ ವರದಿ ಕೊಡ್ಬೋದು. ಅದು ಮುಗಿದು ನೀವು NDA ಭಾಗದಲ್ಲಿ ಇದ್ದೀರಾ, ನೀವು ಬೇರೆ ಎಲ್ಲ, ನೀವು ಇದೋರ್ ಪಕ್ಷ ನಾಯಕರಲ್ಲ, ನೀವು ನಮ್ಮದು ಭಾಗದಲ್ಲಿ ಇರೋಂಥವ್ರು, ನೀವು ಅವಾಗ ಹೇಳ್ಬೋದಾಗಿತ್ತು ಅಂದ್ರೆ ಅವ್ರಿಗೆ ಒಂದು ನಮ್ಮ ಪಕ್ಕದಲ್ಲಿ ಮಾತಾಡಿದಾಗ ಎಲ್ಲ ಈ ತರ ಆಗಿದೆ, ಇವ್ರು ನಿಮ್ಗಿಂತ ಹಿರಿಯಂತ ಅನುಭವಶಾಲಿ, ಹೊಸದಾಗಿ ಅಕಸ್ಮಾತ್ ನಿಮ್ಮ ಮೊದಲನೇ ಸಲ MLA ಆಗಿಲ್ಲ, ಅವರು 3 ಸಲ MLA ಆಗಿ ಅದಕ್ಕೆ ಮೊದಲು ಅನೇಕ ಉದ್ಯಮಗಳಿಗೆ ಕೆಲಸ ಮಾಡಿ ಮಂತ್ರಿ ಆಗಿ ಒಳ್ಳೆ ಕೋವಿಡ್ ಅಂತ ನಿಭಾಯಿಸಂತವ್ರು, ರಾಜ್ಯ ನಿಭಾಯಿಸಂತ ಒಂದು ಅನುಭವ ಉಳ್ಳವಂತವ್ರು, ಅವ್ರ ಬಗ್ಗೆ ನೀವು ಅಕಸ್ಮಾತ್ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಟ್ಬಿಡಿದ್ರೆ ನಮ್ NDAಗೆ ಇವು ಅಲ್ಲೇಂದ್ರೆ ನಾನು ಹೇಳೋದು ನನ್ನ ಅನಿಸಿಕೆ ಪ್ರಕಾರ ಹೇಳಂದ್ರೆ, ನೀವು NDA ಭಾಗದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು NDA ಇದ್ರಲ್ಲಿ ನೀವು ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ, ನಮಗೆ ಅನಿಸ್ತದೆ. ನೀವು ನಡ್ಕೊಳ್ಳುವ ರೀತಿ NDA ಮುಂದೆ ನಾವು ಮುಂದುವರಿಬಾರ್ದು ನಮ್ಮ ಅಭಿಪ್ರಾಯ ನಿಮ್ಗೆ ಉಟ್ಕೊಳ್ಳೋದೇನೋ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿ ಇದ್ರಲ್ಲಿ ನಿಮ್ದು ಇರೋಂಥವ್ರು ಒಂದು ಸಂಸದರು ಇದ್ರಲ್ಲಿ NDA ಇರೋ ಸಂಸದರ ಬಗ್ಗೆ ನೆನ್ನೆ ಬಿಟ್ಟು ಮಾತಾಡಿ ನಮ್ಮ ದೊಡ್ಡವರ ಮಾತಾಡಿದ ಮಾತಾಡಿ ಇನ್ನೊಂದು ಮಾತು ಲಘುವಾಗಿ ಮಾತಾಡಿದ್ದಾರೆ. ನೀವು ಕೆಲಸ ಬಾರ ಸೋತಿದ್ದೀರಾ, ಕೆಲಸ ಬಾರ ಸೋತಿ ಯಾರು ಸೋತಿದ್ದು? ಮತದಾರ ಬಂಧುಗಳು ಪಾಪ ಒಂದು ಮಹನೀಯರು, ಅವ್ರು ಏನೋ ಕಾರಣ ಅಂತ ಎಲ್ಲರೂ ಸೋಲಿಸ್ತಾರೆ. ದೇವೇಗೌಡರು ತೇಜಸ್ವಿ ಇವ್ರ ಮೇಲೆ ಸೋದ್ರು, ಆ ದೇವೇಗೌಡರು ಇದಿಲ್ವಾ? ಇಂದಿರಾ ಗಾಂಧಿ ಸೋದ್ರು, ಎಲ್ಲೋ ಡೆಲ್ಲಿ ಮಂಗಳೂರಲ್ಲಿ ಎಲೆಕ್ಷನ್ ಬಂದು ಅವ್ರಿಗೆ ಹೋಗಿದ್ದಿಲ್ವಾ? ಕುಮಾರಸ್ವಾಮಿ ಸೋತಿಲ್ವಾ? ನೀವೆಲ್ಲ ಒಂದ್ ಕೆಲಸ ಮಾಡಿ, ನೀವು ಎಲ್ಲಾ ಜನ ಚಿರಗಾಡ್ ತಾಲೂಕು ನೀವು ಎಲ್ಲಿ ನಿಂತರು ಎಲ್ಲಕ್ಕೂ ನಾನೇ ಗೆಲ್ತೀನಿ ಒಂದು ಅಗ್ರಿಮೆಂಟ್ ಒಂದು ಪ್ರಮಾಣ ಮಾತ್ರ ಕೊಟ್ಬಿಡಿ ಹೋಗಿ. ರಾಜಕಾರಣದಲ್ಲಿ ಏರಿಳಿತಗಳು, ಜನಗಳ ವಿಶ್ವಾಸ, ಯಾವಾಗ ಮಹಾನುಭಾವರು ಯಾವಾಗ ಗೆಲ್ತಾರೋ ಯಾವ ಬೇಕಾರೋ ದೇವರು ಇದ್ದಂಗೆ ಅವರು ತಿರಸ್ಕಾರ ಮಾಡೋದು, ಅಕ್ಸೆಪ್ಟ್ ಮಾಡೋದು ಮತ ಬಾಂಧವ್ರಿಗೆ. ಅದ್ರ ಬಗ್ಗೆ ನೀವು ಇವತ್ತು ಕೆಲಸ ಸೋತಿದ್ದೀರಾ, ಅಲ್ಲಿಂದ್ರೆ ನಿಮ್ ಜೀವನದಲ್ಲಿ ಕೆಲಸ ಮಾಡಿ ಇನ್ನು ಮುಂದೆ ನಾನು ಸುಧಾಕರ್ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಕೆಲಸಕ್ಕೆ ಅವಕಾಶನೇ ಇಲ್ಲ ಅಂತ ಒಂದು ರೀಚ್ ಮಾಡ್ಕೊಟ್ಬಿಡಿ. ಪಾಪ ರಾಜಕಾರಣ ನೀವು ರೀಚ್ ಮಾಡ್ಕೊಟ್ರೆ ಅವ್ರು ಇದು ಮಾಡ್ಬೋದು, ರಾಜಕಾರಣದ ನಿವೃತ್ತಿ ಮಾಡ್ಕೊಳ್ಳಿ. ಆದ್ರೆ ಹೇಳಿ ನೀವು ಹೇಳಿದ್ರಲ್ಲ, ನೀವು ಅದಿನ್ ಮುಂದೆ ಮತ್ತೆ ಸೋತಿದ್ದಾರೆ ನೀವು ಕೆಲಸ ಅಲ್ಲಿ ನಮ್ಮ ಸುಧಾಕರ್ನವನ್ನು ಕಣ್ಣ ಇದು ಮಾಡ್ದಂಗಲ್ಲ, ನೀವು ಇವ್ರಿಗೆ ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದ ಅವ್ರನ್ನೂ ನೀವು ಕಣ್ಣ ಮಾಡ್ದಂಗೆ. ನಮ್ ಸುಧಾಕರ್ ನಮ್ಮ ಸಂಸದರ್ ಒಬ್ಬರನ್ನೇ ಮಾಡಿ ಟೀಕೆ ಮಾಡಿರಿ ನೀವು. ಪಾಪ ಅವರು ನಮ್ಮ ಓಟ ಚಿಕ್ಕಬಳ್ಳಾಪುರ ತಾಲೂಕು ಜನ ಮಹನೀಯರ ಓಟ್ ಹಾಕಿ ಒಂದು ಶಾಸಕ ಮಾಡಿ ಕೆಲಸಕ್ಕೆ ಬಾರದವರು ಇನ್ನೊಬ್ರು ಮತ್ತೊಬ್ರು ಶಾಸಕ ಮಾಡಿದಾರಲ್ಲ, ಅವರು ಕೂಡ ನೀವು ಅವ್ರಿಗೆ ಕೆಲ್ಸದಂಗ ಆಗ್ದಂಗೆ ಅವರು ತೆಗೆದಂಗೆ ನೀವು. ಅಲ್ಲಿ ನೀವು ಎಲ್ಲರಿಗಿಂತ ನೀವು ನೇರವಾಗಿ ಇದು ಮಾಡ್ಕೊಂಡು ಹೋಗುತ್ತವ್ರು. ಏನು ಇದ್ರೆ ಇಲ್ಲ ಮುಂದಿನ ತಿಂಗಳಲ್ಲಿ ನನ್ನ ರಾಜಕಾರಣದಲ್ಲಿ ಯಾವುದೂ ಇಲ್ಲ, ಯಾವಾಗ ನಾನು 24 ನನಗೇನು ನೋಟ್ ಮಾಡ್ಕೊಟ್ಟಾಗ ನನಗೆ ಯಾವಾಗ MLA ಸೀಟು ಅಂತ ಒಂದು ಭಾವನೆಯಲ್ಲಿ ನೀವು ಇದ್ದೀರಾ, ತಪ್ಪು ಇದು. ಸುಧಾಕರ್ ಏನ್ ಮಾಡಿದ್ದಾರೆ, ಅವ್ರು ಮಾಡಿರುವ ಅಭಿವೃದ್ಧಿಗಳೇನು ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಅವ್ರು ಇದಾಗಿದ್ದಾರೆ. ಅದ್ರ ಬಗ್ಗೆ ನೀವು ನಿಜವಾಗ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಬಿಡಿ, ನೀವು ದೊಡ್ಡದಾಗಿ ಯೋಚನೆ ಮಾಡಿ. ನೀವು NDA ಇರೋಂಥವ್ರು ಮುಂದಿನ ತಿಂಗಳಲ್ಲಿ ಇದೊಂದಕ್ಕೆ ಅವಕಾಶ ಕೊಡ ಹೋಗಬೇಡಿ. ನಾವು ಅಣ್ಣ ತಮ್ಮಂದಿದ್ದಂಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ಇನ್ನೊಂದ್ಸಲಿ ನಮ್ಮ ಸಂಸದರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಇದು ಶೋಭೆ ಅಲ್ಲ, ಇದು ತಾವು ಬಿಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ತಾವು ಮನವಿ ಮಾಡಿ.